ಸೂರ್ಯ ದೇವ್ರಿಗೆ ಒಂದು ಆಯ್ ಅಂದ್ಬಿಡಿ. ಸೊ ನೋಡಿ ಇಲ್ಲಿ 10 ರೂಪಾಯಿ ಫೋಟೋಲ್ಲಿ ಇಲ್ಲಣ್ಣ ಫೋಟೋ ಎಲ್ಲ ಕೊಚ್ಕೊಂಡು ಹೊರಟೋಯ್ತು. ಇದನ್ನ ಏನ್ ಮಾಡಿದ್ರು ಹೆಸರುವಾಸಿ. ಸೊ ಗೈಸ್ ಇವಾಗ ಬೆಲೆ ಆಯ್ತು 6 ಗಂಟೆ ಟೈಮು. ಇವಾಗ ಬಸ್ಸಲ್ಲಿ ಇದ್ದೀವಿ. ಬಸ್ಸಲ್ಲಿ ಜಸ್ಟ್ ಇಳ್ದು ಇವಾಗ ಬರ್ತಿದ್ದೀವಿ ಹೋಗಿ ಸ್ನಾನ ಮಾಡೋಕ್ಕೆ. ಇಲ್ಲೇ ಸೂರ್ಯದೇವ ಹುಟ್ಟಿದಂದು ಏನೋ ಒಂದು ಹಿಸ್ಟ್ರಿ ಇದೆ. ಹೀಗೆ ಬನ್ನಿ ಮುಂದೆ ಹೋಗಿ ಹಿಸ್ಟ್ರಿ ತೋರಿಸ್ತೀನಿ ನಿಮಗೆ. ಈ ವಿಡಿಯೋ ಚೆನ್ನಾಗಿರುತ್ತೆ ಅಂದ್ಕೊಂಡಿರ್ತೀನಿ. ಬನ್ನಿ ಫುಲ್ ಕಂಟಿನ್ಯೂ ಮಾಡ್ತೀನಿ ಮುಂದೆ ಹೋಗ್ತಾ ಬನ್ನಿ ಗಾಯ್ಸ್ ಬನ್ನಿ. ಒಡಿಶಾ ಬೀಚ್ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ಫುಲ್ ನಗ್ದಿ ಖುಷಿಯಾಗಲಿ ಅಂತ ಹೇಳ್ತಿದ್ದೀನಿ ಈ ಮಿಷನ್ ನೋಡಿ ಗಾಯ್ಸ್. ಡಿಜಬ ಡನ್ 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 ಓ ಮೈ ಗಾಡ್. ನೆಕ್ಸ್ಟ್ ಲೆವೆಲ್ ಬೀಚ್ ಮಾತ್ರ ನೆಕ್ಸ್ಟ್ ಲೆವೆಲ್ ದೊಡ್ಡದಪ್ಪ. ರೆಡಿ ಹಿಂದೆ ಬೀಚ್ ಇರೋದು ನೆಕ್ಸ್ಟ್ ಲೆವೆಲ್ ಹೋಗಿ ಇವಾಗ ಸ್ನಾನ ಮಾಡಬೇಕು. ಬರೀ ನೆಕ್ಸ್ಟ್ ರೆಡಿ ಆಗಿಬಿಟ್ಟು ಒಳ್ಳೆ ದೇವಸ್ಥಾನ ತೋರಿಸ್ಬೇಕು ನಿಮ್ಗೋಸ್ಕರ ಕಾಯ್ಸ್. ನೆಕ್ಸ್ಟ್ ಲೆವೆಲು ಕಾಯ್ಸ್. ಸೂರ್ಯ ದೇವರು ಇಲ್ಲೇ ಹುಟ್ಟಿದಂತೆ. ಸೂರ್ಯ ದೇವ್ರಿಗೆ ಒಂದು ಆಯ್ ಅಂದ್ಬಿಡಿ. ಬೀಚ್ ಮಟ್ಟ ನೆಕ್ಸ್ಟ್ ಲೆವೆಲ್ ಇತ್ತು. ತುಂಬ ದಿನ ಆಂಧ್ರಲ್ಲಿ 2 ದಿನ 3 ದಿನ ಇದ್ರು. ಅದಕ್ಕೆ ತಡೆಯೋಕ್ಕಾಗಿಲ್ಲ ಅಪ್ಪ. ಇವಾಗ ಹೆಂಗೋ ಬೀಚಲ್ಲಿ ಬಂದು ಆಟಾಡಿಗೆ ಒಂದು ರೇಂಜಿಗೆ ಓಕೆ. ಇವಾಗ ಸೂರ್ಯ ದೇವಸ್ಥಾನಕ್ಕೆ ಒಂದು 30 ಕಿಲೋಮೀಟ್ರ್ ಅಂತ ಇಲ್ಲಿಂದ. ಅದು ನಿಮ್ಗೆ ತೋರಿಸ್ತೀನಿ. ಫುಲ್ ತಲೆಗೆ ಹತ್ಬಿಡ್ತು. ಉಪ್ಪು ನೀರು ಫುಲ್ ಪ್ಯೂರ್ ಉಪ್ಪು. ಬಾಯಿ ತೆಗ್ದೆ ಫುಲ್ ಉಪ್ಪು. ಏನು ಮಾಡೋದು ಒಂಚೂರು ಗೊತ್ತಾಗ್ತಿಲ್ಲ. ಇವಾಗ ಸ್ನಾನ ಮಾಡಿಬಿಟ್ಟು ಹೋಗಿ ಅಲ್ಲಿ ಬಾತ್ರೂಮ್ ಅರೇಂಜ್ ಮಾಡೋದು. ಅಲ್ಲಿ ಹೋಗಿ ಸ್ನಾನ ಮಾಡಿಬಿಟ್ಟೆ ನೆಕ್ಸ್ಟು 30 ಕಿಲೋಮೀಟ್ರಿಂದ ಬಸ್ಸಲ್ಲಿ ಹೋಗಿ ಇಲ್ಲ ನಮ್ಮದು ಟಿಟಿನೋ ಏನೋ ಒಂದು ಇಲ್ಲಿಂದ ಹರಿಸಿದಲ್ಲ ಹೋಗಿ ದೇವ್ರನ್ನ ತೋರಿಸ್ತೀನಿ. ಅದನ್ನ ಬಿರಿಯಾನಿಗಳನ್ನ ನೋಡಿ ಖುಷಿ ಆಗಿದೆ, ಫನ್ ಆಗಿದೆ. ಬಸ್ಸು ರೆಡಿ ಆಗೋಗಿ ಹೋಗ್ತಿದೆ ನಮ್ದು. ಇವಾಗ ಅಲ್ಲಿದೆ ಬಸ್ಸು. ಆ ಬಸ್ಸಲ್ಲಿ ಹೋಗ್ತಿದ್ದೀವಿ. ಬಸ್ಸು ರೆಡಿಯಾಗಿ ನೈಟ್ ಬರುತ್ತಂತೆ. ನೈಟ್ ಬಂದೇ ಹೋಗೋದು ಹತ್ತೋದು ಏನಂತೀರ. ಹೋಗಿ ಬಸ್ ಮೇಲೆ ಹೋಗಬೇಕು. ಏನು ಮಾಡೋದು ಒಂಚೂರು ಗೊತ್ತಾಗ್ತಿಲ್ಲ. ಅಲ್ಲಿ ಹೋಗಿ ಬ್ಲಾಗ್ನ ಮಸ್ತ್ ವೀಡಿಯೋಗಳು ತೋರಿಸ್ತೀನಿ. ವೀಡಿಯೋ ಇಷ್ಟೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಗಾಯ್ಸ್ ಸೂರ್ಯ ದೇವಸ್ಥಾನ ಬಂದಿದ್ದೀವಿ. ಸೂರ್ಯ ದೇವಸ್ಥಾನ ತೋರಿಸ್ತೀನಿ ಬನ್ನಿ ನೋಡಿ ಹೆಂಗಿದೆ. ನೆಕ್ಸ್ಟ್ ಲೆವೆಲ್ ದೇವಸ್ಥಾನ ಮಟ್ಟು ನೋಡಿ. ಅದೇ ದೇವಸ್ಥಾನ ಸೂರ್ಯದ್ದು. ಅಲ್ಲಿ ಹೋಗಿ ಫುಲ್ಲು ದೇವಸ್ಥಾನ ಬಗ್ಗೆ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರ ಜೊತೆ ಹೋಗಿ ಕೇಳ್ಬಿಟ್ಟು ಹೇಳ್ತೀನಿ ನಿಮಗೆ. ಕೇಳಿಲ್ಲ ಅಂದರೆ ಒಂದು ಟ್ರೈ ಮಾಡ್ತೀನಿ ನನ್ನ ಕೈಯಿಂದ ಏನು ಹೇಳೋಕ್ಕಾಗುತ್ತೆ ಅಂತ ಹೇಳ್ತೀನಿ. ವೀಡಿಯೋ ಎಂಡ್ಗಳನ್ನ ನೋಡಿ ಚೆನ್ನಾಗಿರುತ್ತೆ. ಇಲ್ಲಿ ಸೂರ್ಯ ದೇವಸ್ಥಾನ ಬಗ್ಗೆ ಏನಂದೆ? ಸೂರ್ಯ ದೇವಸ್ಥಾನದಲ್ಲಿ ಈ ದೇವರು ಅವನೊಬ್ಬನೇ ಪ್ರಪಂಚಕ್ಕೆ ದೊಡ್ಡ ದೇವರು ಸೂರ್ಯ ಭಗವಾನ್. ಪ್ರಪಂಚಕ್ಕೆ ಸೂರ್ಯ, ಸಂಧ್ಯನ ಸೂರ್ಯನಾರಾಯಣ, ಸಾಯನ್ಗೆ ಶನಿ ಮಹಾತ್ಮ. ಸಂಧ್ಯಾ ಸಾಯ ಇಬ್ರು ದೇವ್ರ ಕಡೆಯಿಂದ ತಂದೆ ಮಗನಿಗೆ ಶುದ್ರಾಮ ಆಗೋದಿಲ್ಲ, ವೈರಿತ್ವ. ಅಷ್ಟೇನಾ? ಸೂರ್ಯ ಬಗ್ಗೆ ಏನಿಲ್ಲ ಅಷ್ಟು. ಇನ್ನೇ ಮುಂದಕ್ಕೆ ಏನಿದೆ? ಸಿನಿಮಾ ಮಗನೇ ಸೂರ್ಯನಾರಾಯಣ ಅಷ್ಟೇ. ಸೂರ್ಯನಾರಾಯಣ ಅಲ್ಲಿಲ್ಲ, ಅಲ್ಲಿ ತೋರಿಸ್ತಿರೋ ಕೋಪ. ಸೂರ್ಯಚಂದ್ರರಿಗೆ ಪ್ರಪಂಚಕ್ಕೆ ದೇವರು. ಈ ದೇವಸ್ಥಾನ ಬಗ್ಗೆ ಮಾತಾಡಿ. ದೇವಸ್ಥಾನ ಬಗ್ಗೆ ನನ್ಗೆ ಗೊತ್ತೇ ಇಲ್ವಲ್ಲ, ಏನ್ ಮಾತಾಡೋದು? ಗೊತ್ತಿರುತ್ತೆ. ಮತ್ತೆ ನೀನೇನ ಅದು ಲೊಕೇಶನ್ ಮುಂಚೆ ಹಾಕೋಬೇಕು. ಸೂರ್ಯನ ಬಗ್ಗೆ ದೇವಸ್ಥಾನ ಬಗ್ಗೆ ನೀನ್ ಮುಂಚೆ ಹೇಳ್ಕೊಂಡು ನಮ್ಗೆ ಹೇಳಿದ್ರೆ ನಾವು ಹೇಳ್ತೀವಪ್ಪ. ಸುಳ್ಳು ದೇವ್ರ ಬಗ್ಗೆ ಹೇಳಕ್ ಆಗ್ತೈತ? ಸರಿ ಬಿಡಿ. ನೋಡಿ ಗಾಯ್ಸ್, ಇದೇ ಸೂರ್ಯ ದೇವಸ್ಥಾನ. ದೇವ್ರದ್ದು ದೇವಸ್ಥಾನ ನೆಕ್ಸ್ಟ್ ಲೆವೆಲ್ ಐತೆ ನೋಡಿ. ಸಕ್ಕತ್ತಾಗಿದೆ. ನನಗಂತೂ ಫುಲ್ ಕ್ರೇಜ್ ಅನ್ಸ್ಬಿಡ್ತು. ಫುಲ್ ಖುಷಿ ಆಗ್ಬಿಡ್ತು. ಫುಲ್ ನೋಡಿ ಹೆಂಗಿದೆ. ಮೇಲೆ ಏನೊಂದು ಮೇಲೆಲ್ಲ ಅಲೌಡ್ ಇಲ್ಲ ಅಷ್ಟೇ. ಜೂಮ್ ಮಾಡಿ, ಸ್ವಲ್ಪ ಜೂಮ್ ಮಾಡಿದ್ರೆ ಅವಾಗ ಒಂದು ಕ್ಯಾಮ್ರಾ ಗೊತ್ತಾಗುತ್ತೆ.
ಸ್ಟಾರ್ಟಿಂಗ್ ಫಸ್ಟ್ ಟೆಂಪಲ್ ಇದು, ಸೆಕೆಂಡ್ ಅಲ್ಲಿದೆ, ಥರ್ಡ್ ಅಲ್ಲಿದೆ, ಇನ್ನೂ ತುಂಬ ಇದೆ ಅಂತೆ. ಬನ್ನಿ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ಇದೆ ದೇವಸ್ಥಾನ. ನೋಡಿ ಗಾಯ್ಸ್, ವ್ಯೂ ನೋಡಿ. ಇದು ಎಡಿಟರ್ ಚೆನ್ನಾಗಿ ಎಡಿಟ್ ಮಾಡಿದೆ. ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಇರುತ್ತೆ. ಆದರೆ ನಾನು ನಾರ್ಮಲ್ ಅಪ್ಲೋಡ್ ಮಾಡ್ತೀನಿ, ನನಗೆ ಅಷ್ಟು ಟೈಮ್ ಇಲ್ಲ, ಅದಕ್ಕೆ ನಾನು ನಾರ್ಮಲ್ ಅಪ್ಲೋಡ್ ಮಾಡ್ತಿದ್ದೀನಿ. ಸ್ವಲ್ಪ ಟೈಮ್ ಇತ್ತಂದರೆ ಎಲ್ಲ ಕ್ಲೀನಾಗಿ ಪಿನ್ ಟು ಪಿನ್ ನಾನೇ ಎಡಿಟ್ ಮಾಡ್ತಿದ್ದೆ. ಮುಂದೆ ಫ್ಯೂಚರಲ್ಲಿ ಒಳ್ಳೆ ತಿರ್ಗಾ ನಾನು ಇದೇ ವೀಡಿಯೋಸ್ ರಿಪೀಟ್ ಮಾಡಿ ಎಡಿಟ್ ಮಾಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ. ಬನ್ನಿ ತೋರಿಸ್ತೀನಿ ವೀಡಿಯೋಸ್ಗಳೆಲ್ಲ. ಕ್ರೇಜ್ ನನಗಂತೂ ಫುಲ್ ಖುಷಿಯಾಗ್ಬಿಡ್ತೀನಿ. ಇಲ್ಲಿ ಬಂದು ಸೂರ್ಯದೇವರ ದೇವಸ್ಥಾನಕ್ಕೆ ಬಂದು ನೆಕ್ಸ್ಟ್ ಲೆವೆಲ್ ಅಂತೆ. ಪಾಪ. ಸೊ ನೋಡಿ, ಇಲ್ಲಿ 10 ರೂಪಾಯಿ ಫೋಟೋಲ್ಲಿ ಇಲ್ಲಣ್ಣ, ಫೋಟೋ 10 ರೂಪಾಯಿ ನೋಟಲ್ಲಿ ಒಂದು ಫೋಟೋ ಇಲ್ಲಣ್ಣ ಗೈಸ್. ಅಲ್ಲಿ ಅದೇ ಫೋಟೋನೇ ಇಲ್ಲಿ ಇದು ಕಾಪಿ ಶೀಟ್ ಮಾಡಿನೇ ಅಲ್ಲಿ ಹಿಡ್ದಿದ್ದು ನೋಡಿ. ಇಲ್ಲೇ ಅದು ನೆಕ್ಸ್ಟ್ ಲೆವೆಲು ಫೋಟೋ ಮತ್ತು ನೆಕ್ಸ್ಟ್ ಲೆವೆಲು. ಬಾಳಿ ಬದುಕಿದ್ದ ಜಾಗ ಇದು. ಸರಿ. 1 ರಿಂದ 4 ಸತಿ ಸುನಾಮಿ ಬಂದು ಎಲ್ಲ ಕೊಚ್ಕೊಂಡು ಹೊರಟೋಯ್ತು. ಇದನ್ನ ಏನ್ ಮಾಡಿದ್ರು, ಹೆಸರುವಾಸಿ ಇರ್ಬೇಕು ಅಂತ 10 ರೂಪಾಯಿಯಿಂದ ಇದನ್ನ ಬೆಲೆ ಬಂದಂಗೆ ಮಾಡಿ ಈ ಸ್ಥಾನಕ್ಕೆ ತಂದಿದ್ದಾರೆ. 10 ರೂಪಾಯಿ ನೋಟಲ್ಲಿ ಅದು ಫೋಟೋ ಇದೆ. ಫೋಟೋ ಇದೆ. ಸರಿ ಮಾಡು. ಇವಾಗ ಪೂರಿ ಜಗನ್ನಾಥ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವ್ರು ನೋಡಿ ತೋರಿಸ್ತೇನೆ ಟೆಂಪಲ್. ಇವಾಗ ಇದು ಬಸ್ಸಲ್ಲಿ ಇವಾಗ 10 ರೂಪಾಯಿ ಟಿಕೆಟ್ ಇಲ್ಲಿಂದ ಬಸ್ಸಿಗೆ ಅಷ್ಟೇ. ತುಂಬ ಈಸಿನೇ. ಪೂರಿ ಜಗನ್ನಾಥ್ ದೇವಸ್ಥಾನ ನೆಕ್ಸ್ಟ್ ಅಲ್ಟಿಮೇಟು ತೋರಿಸಿ ನೋಡಿ. ಕ್ರೇಜಿ ವೀಡಿಯೋ ಇಷ್ಟ ಆಗುತ್ತೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಚಪ್ಪಲಿ ತಗೋತಿದ್ದೀವಿ ಫ್ಯಾಮಿಲಿ. ನಾವು ಚಪ್ಪಲಿ ಹಾಕೊಂಡಿಲ್ಲ, ಎಲ್ಲ ಚಪ್ಪಲಿ ಕಲ್ದೋಗ್ಬಿಟ್ಟಿದ್ದೆ, ಅದಕ್ಕೆ ಚಪ್ಪಲಿ ಇಸ್ಕೊತಿದ್ದೀವಿ. ಜಗನ್ನಾಥ ದೇವಸ್ಥಾನ ಬಂದಿದ್ದೀವಿ. ವೀಡಿಯೋ ಮತ್ತು ನೆಕ್ಸ್ಟ್ ಲೆವೆಲ್ ಇದೆ. ಪ್ಲೀಸ್ ನೆಕ್ಸ್ಟ್ ಫೋನ್ ಎಲ್ಲ ಬೇಜಾರಾಗ್ತದೆ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಬನ್ನಿ ನೋಡೋಣ. ಇವಾಗ ಮೊಬೈಲಲ್ಲಿ ಇದು ಹೋಗಲೇ ಇಕ್ತೀನಿ. ನೆಕ್ಸ್ಟ್ ಮೊಬೈಲಲ್ಲಿ ಅದು ಹೋಗಲ ಆಗ್ಬಿಟ್ಟು ಇವಾಗ ವ್ಲಾಗ್ ಮಾಡೋಕ್ಕಾಗಲ್ಲ. ದೇವಸ್ಥಾನ ಹೋಗಿ ಬಂದು ನಿಮ್ಗೆ ವ್ಲಾಗ್ ಕಂಟಿನ್ಯೂ ಮಾಡಿ. ಸರಿನಾ ಗೈಸ್?